ಕುಂಕುಮ ಅರ್ಥವಿದೆ, ಹಲೋ ಕೈಮಳೆ ಕಮ್ಮಿ ಇದೆ, ಕೈತಲೆ ಕೆಟ್ಟಿದೆ, ಕಲ್ಲವು ಕಟ್ಟಿದೆ, ಎಲ್ಲಿಗೆ ಹೋಗಿದೆ? ಕಾಲ್ಗಳು ಬೇಗುತ್ತಿವೆ, ಕಣ್ಣಗಳು ತೇಗುತ್ತಿವೆ, ಸೊಂಟವು ಜಗ್ಗದೆ ಹೆಣ್ಣೆದೆ ಹಿಗ್ಗಿದೆ, ಯಾಕಿಗೆ ಆಗಿದೆಯೇ? ಗುಡಿಸಲಿಗೆ ಹೋದೆ ಮಾತನಾಡಲು, ನನ್ನ ಪತಿರಾಯರಿಗೆ ತಿಳಿಸಲು, ಜೇನುತುಪ್ಪ ತಂದೆ ಮಾತು ಬರೆಸಲು. ತುಂಬ ಹೊಸ ಮಾತು ಕಲಿಸಿ ಕೊಟ್ಟಳಮ್ಮ, ಜೇನುತುಪ್ಪ ಕೊಟ್ಟು ಕೊಡು ಎಂದಳಮ್ಮ. ರಾಜಹೊಲದಾಗಿ ಕಲೆ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತನಾಡಲು. ಗಾಳಿಯು ಬೆನ್ನಲ್ಲಿದೆ, ಸತ್ಯವು ಕಾಣುತ್ತಿದೆ, ಕತ್ತಲು ಕಾಯದೆ ಲೋಕವ ನೋಡದೆ ಏನೇನು ಮಾಡಿದೀಯೇ? ನನ್ನ ಪುಟ್ಟ ಪತಿರಾಯ ಊಟವಿಟ್ಟ ಚೆನ್ನಿಗರಾಯ ಕೇಳಿ, ಹತ್ತಿರಕ್ಕೆ ಬಾ ಎಂದರು, ಬೇಡ ಅಂದ್ರೆ ಬಿಟ್ಟು ಕೊಟ್ಟರು ತಿಳಿಯಿರಿ. ನೀನು ತಾನೆ ಆಸೆ ತಂದೆ, ನೀನು ಯಾಕೆ ಜೇನು ತಿಂದೆ? ಹೌದು ತಿಂದೆ ಏನು ಮುಂದೆ. ನಾನು ತಾಯಿ ನೀನು ತಂದೆ, ಕೂಸಿಲ್ಲದೇನೆ ತಾಯಾಸೆಯೇ ಬಿಡಿಸು ಈ ಒಗಟನು. ಓ ಮುಂದೇನು ನಾರಿಯನು, ರಾಗಿ ಹೊಲದಾಗೆ ಕಲಿ ಗುಡಿಸಲು, ಓಹೋ ಗುಡಿಸಲಿಗೆ ಹೋದೆ ಮಾತನಾಡಲು, ನನ್ನ ಪತಿ ರಾಯನಿಗೆ ತಿನಿಸಲು, ತಂದ ಜೇನು ತಿಂದೆ ಮಾತು ಕಲಿಯಲು. ತುಂಬಾ ಹೊಸ ಮಾತು ಕಲಿತುಕೊಂಡರಮ್ಮ, ಜೇನು ತಿಂದು ನೀನು ತಿನ್ನು ಎಂದರಮ್ಮ. ರಾಗಿ ಹೊಲದಾಗೆ ಕಾಲಿ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತು ಕೇಳಲು. ಅಂಚೆಯ ಅಂಚುಯಲ್ಲಿ, ರಂಗದ ಮೂತಿಯಲ್ಲಿ, ಬಟ್ಟೆಗಳೆಲ್ಲವೂ ತಿರುವು ಮುರುವು ಏನೇನು ಸಾಗಿತ್ತಲ್ಲಿ? ದೂರದಿಂದ ನೋಡಿದರು, ಸಣ್ಣ ಪದ ಹಾಡಿದರು ಕೇಳಿರಿ, ಕಣ್ಣುಗಳ ಹೊಗಳಿದರು, ತಾಳೆ ನಿದ್ರೆ ನಿಲ್ಲಿಸಿದರು ತಿಳಿಯಿರಿ. ನೀನು ತಾನೆ ಹಾಡು ಎಂದೆ, ಯಾಕೆ ನನ್ನ ಪ್ರಾಣ ಎಂದೆ, ಪ್ರೀತಿಯಿಂದ ಹಾಗೆ ಅಂದೆ. ನಾವು ಇನ್ನು ಪ್ರೀತಿ ಹಿಂದೆ. ಈ ಪ್ರೇಮ ಪಾಠ ಈ ಜೇನಿನೂಟ ಈ ತಲೆಗೆ ಈಗೇರಿತು. ಆ ಓ ಚೆಲುವೆ ಏನಾಯಿತು? ರಾಜಹೊಲದಾಗಿ ಕಾಲೆ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತನಾಡಲು. ಓಹೋ ತನ್ನ ಪತಿ ರಾಯನಿಗೆ ತಿಳಿಸಲು, ತಂದೆ ಜೇನು ತಿಂದೆ ಮಾತು ಕಲಿಯಲು. ಓಹೋ, ತುಂಬಾ ಹೊಸ ಮಾತು ಕಲಿತುಕೊಂಡರಮ್ಮ, ಜೇನು ತಿಂದು ನೀನು ತಿನ್ನು ಎಂದರಮ್ಮ. ರಾಗಿ ಹೊಲದಾಗೆ ಕಲಿ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತು